ನಮಸ್ಕಾರ ವೀಕ್ಷಕರೇ, ರಾ ನ್ಯೂಸ್ಗೆ ಸ್ವಾಗತ. ನಾನು ರಾಧಾ ಹಿರೇಗೌಡ. ನನ್ನ ಜೊತೆ ಇದ್ದಾರೆ ಪ್ರಭುದೇವ್. ಮುಂದಿನ 1 ಗಂಟೆಯಲ್ಲಿ ಸಾಕಷ್ಟು ಸುದ್ದಿಗಳಿವೆ. 4399 ದಿನಗಳು, ಸುದೀರ್ಘ 12 ವರ್ಷದ ಆಡಳಿತ. ಪ್ರಧಾನಿ ನರೇಂದ್ರ ಮೋದಿ ಅವರು ನೆಹರು ಅವರ ಆಡಳಿತದ ಅವಧಿಯನ್ನ ಹಿಂದಕ್ಕೆ ಓಡುತ್ತಿದ್ದಾರೆ, ಮುನ್ನಗ್ಗುತ್ತಿದ್ದಾರೆ. ಸತತ ಚುನಾವಣೆಗಳನ್ನ ಎದುರಿಸಿ ಜನರಿಂದ ತೀರ್ಪನ್ನ ಪಡೆದು ಆಡಳಿತ ಚುಕ್ಕಾಣಿ ಹಿಡಿದಿರುವಂತಹ ನರೇಂದ್ರ ಮೋದಿ ಅವರು ರೆಕಾರ್ಡ್ ಬ್ರೇಕಿಂಗ್ ಆಗಿ ಮುನ್ನುಗ್ಗುತ್ತಾ ಇದ್ದಾರೆ. ಈಗ ಒಂದು ಹೊಸ ಚರ್ಚೆ, ನರೇಂದ್ರ ಮೋದಿ ಅವರ ಸಾಧನೆಗಳೇನು 12 ವರ್ಷಗಳಲ್ಲಿ, ನರೇಂದ್ರ ಮೋದಿ ಅವರ ವೈಫಲ್ಯಗಳೇನು, ನರೇಂದ್ರ ಮೋದಿ ಅವರ ಆಡಳಿತವನ್ನ ನೆಹರು ಅವರ ಆಡಳಿತಕ್ಕೆ ಹೋಲಿಸಿ ಮಾತನಾಡಲಾಗ್ತಾ ಇದೆ. ನೀವು ಎಷ್ಟು ದಿನ ಅಧಿಕಾರದಲ್ಲಿದ್ದೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಈ ಅಧಿಕಾರ ಅವಧಿಯಲ್ಲಿ ತಾವು ಮಾಡಿರುವ ಸಾಧನೆಗಳೇನು, ತಾವು ಜನರಿಗೆ ಕೊಟ್ಟಂತಹ ಕೊಡುಗೆಗಳೇನು, ಸಮಾಜದಲ್ಲಿ ತಾವು ತಂದಿರುವಂತಹ ಬದಲಾವಣೆ ಏನು, ಕ್ರಾಂತಿ ಏನು ಅನ್ನೋದು ಇತಿಹಾಸ ನೆನಪಿಟ್ಟುಕೊಳ್ಳುತ್ತದೆ ಅಂತಾರೆ. ಹಾಗಾದ್ರೆ ಇತಿಹಾಸ ನೆನಪಿಟ್ಟುಕೊಳ್ಳುವ ರೀತಿಯಲ್ಲಿ ನರೇಂದ್ರ ಮೋದಿ ಅವರು ಏನ್ ಮಾಡಿದ್ದಾರೆ? ನಂಬರ್ 1. ನಂಬರ್ 2, ಖಾತೆ ಇನ್ನೂ ಮುಗ್ದಿಲ್ಲ. ಮಳೆಗಾಲ ಆರಂಭ ಆಗಿದೆ. ಮಳೆಗಾಲಕ್ಕೆ ಇಡೀ ರಾಜ್ಯ ಸಜ್ಜಾಗಬೇಕಾಗಿದೆ. ಆದ್ರೆ ನಮ್ಮ ಸರ್ಕಾರಗಳು ಸಜ್ಜಾಗಿಲ್ಲ. ಯಾಕೆ ಅಂದ್ರೆ ಇನ್ನೂ ಕೂಡ ಖಾತೆ ಫೈನಲ್ ಆಗಿಲ್ಲ. ಹಾಗಾದ್ರೆ ದೆಹಲಿಯಲ್ಲಿ ಏನ್ ನಡೀತಾ ಇದೆ ಅನ್ನೋದರ ವಿಚಾರನ ನಿಮ್ ಮುಂದೆ ಇಡ್ತೀವಿ. ನಂಬರ್ 3, ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ತಗೊಳ್ತಾ ಇದ್ದೀರೋ, ಇನ್ನು ಮೇಲೆ ಹುಷಾರು, ನಿಮ್ಮ ಅಕೌಂಟ್ಗಳಿಗೂ ಕೂಡ ಕತ್ರಿ ಹಾಕೋದಕ್ಕೆ ಸರ್ಕಾರ ಬಿಗ್ ಪ್ಲಾನ್ ಮಾಡ್ಕೊಂಡಿದೆ. ಹಾಗಾದ್ರೆ ಎಲ್ಲಾ ವಿಚಾರಗಳ ಬಗ್ಗೆ ಇವತ್ತಿನ ರಾ ನ್ಯೂಸ್ ನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತೀವಿ.